ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಮನಿ ಅಬಂಡೆನ್ಸು ಜಾಸ್ತಿ ಆಗಬೇಕು ಅಂದರೆ, ಮತ್ತು ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗಬೇಕು ಅಂದರೆ, ಮತ್ತು ನಿಮಗೆ ಜಾಬ್ ರಿಲೇಟೆಡ್ ಆಯಿತಾ. ಸೊ ಎನಿ ವಿಷಯಸ್ಗೋಸ್ಕರ ಇವತ್ತಿನ ವ್ಲಾಗಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಎನರ್ಜಿ ಬಗ್ಗೆ. ಸೊ ನಿಮಗೆ ಗೊತ್ತಲ್ಲ, ನಮ್ಮ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಶೀಲ್ಡಿಂದನೇ ನಾವೆಲ್ಲರೂ ಎಲ್ಲ ವಸ್ತುಗಳಿಗೆ, ಪ್ರತಿಯೊಂದು ವಸ್ತುಗಳಿಗೆ ಅದರದ್ದೇ ಆದಂತಹ ಎನರ್ಜಿ ಇರುತ್ತೆ. ಸೊ ಎನರ್ಜಿಯಿಂದನೇ ನಿಮ್ಮ ದುಡ್ಡು ಜಾಸ್ತಿ ಆಗೋದಿರ್ಬೋದು, ಕಡಿಮೆ ಆಗೋದಿರ್ಬೋದು, ಎಲ್ಲ ಮ್ಯಾಟರ್ ಆಗೋದು ಎನರ್ಜಿಯಿಂದ. ಸೊ ಅದನ್ನು ಹೇಗೆ ಪ್ರೊಟೆಕ್ಟಿವ್ ಆಗಿ ಇಟ್ಕೋಬೇಕು ಮತ್ತು ಯಾವ ಒಂದು ಟಿಪ್ಸ್ನ ಅದಕ್ಕೆ ಫಾಲೋ ಮಾಡ್ಕೊಂಬಂದರೆ ನಿಮ್ಮದು ಮನಿ ಅಬಂಡೆನ್ಸ್ ಅಂದರೆ ದುಡ್ಡು ಕಾಸು ತುಂಬ ಚೆನ್ನಾಗಿ ನೀವು ಗೇನ್ ಮಾಡ್ಬೋದು, ಸಕ್ಸಸ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಅನ್ಕೋಬೋದು, ದುಡ್ಡು ಕಾಸು ಸಡನ್ನಾಗಿ ಜಾಸ್ತಿ ಆಗೋದಿರ್ಬೋದು, ಕಡಿಮೆ ಆಗೋದಿರ್ಬೋದು, ಅದು ನಮ್ಮ ಫೇಟ್, ನಮ್ಮ ಹಣೆ ಬರಹದ ಒಂದು ಮೂಲಕ ನಮಗೆ ಸಿಗುತ್ತೆ ಅಂತ ನಿಮ್ಮ ಒಂದು ಥಾಟ್ ಇರುತ್ತೆ. ಸೊ ಅದು ರಾಂಗ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಮ್ಮ ಎನರ್ಜಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಆಯಿತಾ. ಎನರ್ಜಿ ಮೇಲೆ ಅವಲಂಬಿತವಾಗಿರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ತುಂಬ ಜನನ ನೀವು ನೋಡಿರ್ತೀರ, ಸೆಲೆಬ್ರಿಟೀಸಿಂದ ಹಿಡಿದು ಪೊಲಿಟಿಷಿಯನ್ಸಿಂದ ಹಿಡಿದು, ಯಾಕೆ ಬರೀ ಅವರೇ ಅಂತ ಅಲ್ಲ, ನಾರ್ಮಲ್ ಪೀಪಲ್ಲೂ ಸಡನ್ನಾಗಿ ಸಕ್ಸಸ್ ಕಾಣಿಸ್ಕೊಂಡು ರಿಚ್ ಪೀಪಲ್ ಆಗಿರುವ ತುಂಬ ಉದಾಹರಣೆಗಳಿದೆ ಅಲ್ವಾ. ಸೊ ಎಲ್ಲ ಏನು ಅಂದರೆ ಅವ್ರದ್ದೊಂದು ಎನರ್ಜಿದು ಬ್ಯಾಲೆನ್ಸ್ ಆಗಿ ಹೇಗೆ ಇಟ್ಕೋಬೇಕು ಅನ್ನೋದನ್ನು ಕಲ್ತಿರ್ತಾರೆ. ಸೊ ಅದನ್ನೇ ಇವತ್ತಿನ ಬ್ಲಾಗಲ್ಲಿ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ. ಸೊ ಎನರ್ಜಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನೀವು ಒಂದನ್ನು ತಿಳ್ಕೊಂಬಿಟ್ರೆ ಫ್ರೆಂಡ್ಸ್, ಆರಾಮಾಗಿ ನೀವು ಸಕ್ಸಸ್ನ ಕಾಣೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಸೊ ನಂದು ಈ ವರ್ಡ್ಸ್ನ ಮಾರ್ಕ್ ಮಾಡ್ಕೊಳ್ಳಿ, ಮಾರ್ಕ್ ಮೈ ವರ್ಡ್ಸ್ ಆಯಿತಾ. ಸೊ ಇದು ನಿಮಗೆ ನೆಕ್ಸ್ಟ್ ನಿಮಗೆ ಅದು ಯೂಸ್ಫುಲ್ ಆದರೆ ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ನಾನು ಹೇಳಿದ್ದು ವ್ಲಾಗ್ ನಿಮಗೆ ಸ್ವಲ್ಪ ಯೂಸ್ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಸೊ ಹೇಳ್ಬಿಡ್ತೀನಿ ನೋಡಿ. ಏನು ಅಂದರೆ, ನಾವು ಆಡುವಂತಹ ಪ್ರತಿಯೊಂದು ವಾಕ್ಯದಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ ಆಯಿತಾ. ಸೊ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಅಂದ್ಕೊಳ್ಳಿ. ಸೊ ಒಬ್ಬ ಬಂದು ಒಬ್ಬ ಫ್ರೆಂಡ್ನ ಕೇಳ್ತಾನೆ, ಸೊ ಹೇಗೆ ನಡೀತಾ ಇದೆ ನಿಂದು ಬಿಸ್ನೆಸ್ ಅಂತ ಆಯಿತಾ. ಸೊ ಬಿಸ್ನೆಸ್ ಮಾಡ್ತಾ ಇರ್ತಾನೆ ಅವನು. ಸೊ ಅವ್ನು ಏನಂತಾನೆ, ಅವನು ಆ್ಯಕ್ಚುಲಿ ಅವನದು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರುತ್ತೆ ಫ್ರೆಂಡ್ಸ್. ಬಟ್ ಅವನೇನು ಹೇಳ್ತಾನೆ, ಇವನು ಮುಂದೆ ಏನಾರ ಹೇಳ್ಬಿಟ್ರೆ ನಂದು ಕಣ್ ದೃಷ್ಟಿ ಥರ ಆಗ್ಬಿಟ್ಟು ನಂದು ಬಿಸ್ನೆಸ್ ಕ್ಲಿಕ್ ಆಗಲ್ಲ, ಅವಾಗ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಕಣ್ ದೃಷ್ಟಿ ಆದರೆ ಗೊತ್ತಲ್ಲ, ಕೆಟ್ಟ ಮನುಷ್ಯರು ಕಣ್ ದೃಷ್ಟಿ ಇದ್ದರೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದ್ಬಿಟ್ಟು ಅವನೇನು ಹೇಳ್ತಾನೆ, ಅಯ್ಯೋ ಚೆನ್ನಾಗೇ ನಡೀತಾ ಇಲ್ಲ, ಪರವಾಗಿಲ್ಲ ಸುಮಾರಾಗಿ ನಡೀತಾ ಇದೆ ಅಂತ. ಸೊ 3 ಸಲ ಕೇಳ್ತಾನೆ ಅವ್ನ ಫ್ರೆಂಡು. ಹಂಗೆ ಮಾತಾಡ್ಕೊಂಡು ತಿನ್ಕೊಂಡು ಎಲ್ಲ ಇದು ಮಾಡ್ಬೇಕಾದ್ರೆ 3 ಸಲ ಕೇಳ್ತಾನೆ. 3 ಸಲನೂ ಹಂಗೆ ಹೇಳ್ತಾನೆ, ಅಯ್ಯೋ ಪರವಾಗಿಲ್ಲ, ಏನೋ ಮಾಮೂಲಿ ನಡೀತಾ ಇದೆ, ಪರವಾಗಿಲ್ಲ ಅಂತ ಆಯಿತಾ. ಸೊ ಅದು ಆ ಟೈಮಲ್ಲಿ ಅವ್ರಿಗೆ ಗೊತ್ತಾಗಿರಲ್ಲ. ಬಟ್ ಅದು ಯಾವುದು ಕ್ಯಾಚ್ ಮಾಡಿರುತ್ತೆ ಅಂದರೆ, ನಮ್ಮ ಒಂದು ಸಬ್ ಮೈಂಡ್ಗೆ ಚೆನ್ನಾಗಿ ಅದು ಕ್ಯಾಚ್ ಆಗೋಗಿರುತ್ತೆ. ಯಾಕೆ ಅಂದರೆ ನೆಗೆಟಿವ್ ಅಫರ್ಮೇಷನ್ ಆಗಿರುತ್ತೆ ಅದು ಆಯಿತಾ. ಸೊ ಹೇಗೆ ಅವ್ನು ಹೇಳ್ತಾನೆ ಅಂದರೆ, ಇಲ್ಲ ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ ಸಬ್ ಮೈಂಡಿಗೆ ಹೋಗ್ಬಿಟ್ಟು ಇವ್ರ ಹತ್ರ ಇಲ್ಲ ಅಂತ. ಸೊ ಯೂನಿವರ್ಸ್ಗೂ ಅದು ಕನೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ಈವನ್ ಏನು ಗೊತ್ತಾ, ಇನ್ನೊಂದು ನಿಮಗೆ ನಾನು ಟಿಪ್ ಹೇಳ್ತಾ ಇದ್ದೀನಿ. ನೀವು ಮನಸ್ಸಲ್ಲಿ ಏನಾರ ಯಾರ್ದಾರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದಾಗ ಅಟ್ಲೀಸ್ಟ್ ಅದಕ್ಕೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಯಾಕೆಂದರೆ ನಮ್ಮದು ಮನಸ್ಸಾಕ್ಷಿ ಅನ್ನೋದು ಒಳಗಡೆಯಿಂದ ನಮಗೆ ಟ್ರಿಗರ್ ಮಾಡ್ತಾ ಇರುತ್ತೆ. ಏನು ಅಂದರೆ, ನೀನು ಮಾಡಿರೋದು ತಪ್ಪು ಅಂತ. ಸೊ ನಮಗೆ ಜ್ಞಾನೋದಯ ಆಗಿರುತ್ತೆ ಅಲ್ಲೇ. ಬಟ್ ನಾವು ಮಾತಾಡುವಾಗ ವಾಕ್ಯದಲ್ಲಿ ಏನಾರ ನಾವು ಎನರ್ಜಿ ಪಾಸ್ ಮಾಡಿಬಿಟ್ರೆ ಅದನ್ನು ವಾಪಸ್ ರಿಟರ್ನ್ ತೊಗೊಳಕ್ಕಾಗಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ಯಾವಾಗಲೂ ಹೇಳೋದು, ಯೋಚನೆ ಮಾಡಿ ಮಾತಾಡಿ ಅಂತ. ಅದಕ್ಕೇ ಹೇಳಿರೋದು ದೊಡ್ಡವರು ಆಯಿತಾ. ಸೊ ಈ ಥರ ವರ್ಡ್ಸ್ನ ನೀವು ದಯವಿಟ್ಟು ಯೂಸ್ ಮಾಡಿಬಿಡಿ. ಅದಕ್ಕೆ ನಾನು ಹೇಳೋದು, ಯಾರು ನಿಮ್ಮ ಬಗ್ಗೆ, ಅಯ್ಯೋ ನಿನ್ನ ಕೂದಲೇನು ಹಿಂಗಾಗೋಗಿದೆ, ಎಷ್ಟೊಂದು ಉದುರೋಗ್ತಾ ಇದೆ, ಮತ್ತು ಇದೇನು ಹಿಂಗಾಗೋಗಿದೆಯಾ, ಇಷ್ಟೊಂದು ಸಣ್ಣ ಆಗೋಗಿದೆಯಾ, ಇಷ್ಟೊಂದು ದಪ್ಪ ಆಗೋಗಿದೆಯಾ, ಇದೇನು ಮುಖ ಎಲ್ಲ ಹಿಂಗಾಗೋಗಿದೆ, ಪಿಂಪಲ್ಸ್ ಬಂದುಬಿಟ್ಟಿದೆ, ಅಯ್ಯೋ ಪಿಗ್ಮೆಂಟೇಷನ್ ಎಲ್ಲ ಆಗೋಗಿದೆ, ಆ ಥರ ಅಂದಾಗ ನೀವೇನು ಅನ್ಬೇಕು ಗೊತ್ತಾ, ಇಲ್ಲ ನಾನು ತುಂಬ ಚೆನ್ನಾಗಿದೆ, ನನ್ನ ಮುಖ ಏನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಆ ಥರ ಅನ್ನಿ ಆಯಿತಾ. ಸೊ ನೀವು ಹೆಂಗೆ ಹೇಳ್ಕೋಬೇಕು ಅಂದರೆ, ನೀವು ಆಡುವಂತಹ ಮಾತು, ಸೊ ಅದು ತುಂಬ ಮೇಯ್ನಾಗಿ ಅದು ತುಂಬ ಅದು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಬೇಡ ನಿಮಗೆ ಹೇಳೋಕ್ಕೆ ಇಷ್ಟ ಆಗಿಲ್ಲ, ಬಿಟ್ಬಿಡಿ, ಮನ್ಸಲ್ಲಿ ಅಂದ್ಕೊಳ್ಳಿ, ಕ್ಯಾನ್ಸಲ್ ಕ್ಯಾನ್ಸಲ್ ಕ್ಯಾನ್ಸಲ್. ಅವ್ರು ಏನೇ ನನಗೆ ನೆಗೆಟಿವ್ ಅಫರ್ಮೇಷನ್ಸ್ ಕಳಿಸಿದಾರೋ ಎಲ್ಲ ಕ್ಯಾನ್ಸಲ್ ಆಗಲಿ ಅಂತ ಜಸ್ಟ್ ಅದು ಮನಸ್ಸಲ್ಲಿ ಹೇಳ್ಕೊಂಡ್ರೂ ಅದು ಕ್ಲಿಕ್ ಆಗುತ್ತೆ. ಯಾಕೆಂದರೆ ನೀವು ಮಾತಾಡಿರಲ್ಲ, ಮಾತಾಡಿದಾಗ ಅದು ಶಬ್ದ ವೈಬ್ರೇಷನ್ ಕ್ರಿಯೇಟ್ ಆಗಿ ಎನರ್ಜಿ ಪಾಸ್ ಆಗೋದೇ ನಾವು ಮಾತಾಡುವಾಗ. ಸೊ ಅದಕ್ಕೆ ನೋಡಿದ್ದೀರಾ, ತುಂಬ ಜನ ಈಗ ಮೆಡಿಟೇಷನ್ ಮಾಡೋರಾಗಿರ್ಬೋದು, ಸಾಧು ಸಂತರಾಗಿರ್ಬೋದು, ಹಿಮಾಲಯಗೆ ಹೋಗ್ಬಿಟ್ಟು ತಪಸ್ಸೆಲ್ಲ ಮಾಡ್ತಾರಲ್ಲ, ಅವ್ರು ನೋಡಿ ಮೌನ ವ್ರತ ತುಂಬ ಆಚರಿಸ್ತಾರೆ. ಯಾಕೆಂದರೆ ನೀವು ಒಂದು ಡೇ ನೀವು ಮೌನ ವ್ರತ ಮಾಡಿದ್ರೆ
ತುಂಬ ಪ್ರಾಬ್ಲಮ್ಸು ನಿಮ್ಮದು ಸಾಲ್ವ್ ಆಗುತ್ತೆ ಫ್ರೆಂಡ್ಸ್. ಆ ಥರ ಆಯಿತಾ. ಈಗ ಹೇಳ್ತಾರಲ್ಲ ತುಂಬ ಮಾತಾಡೋರು ಯೋಚನೆ ಮಾಡಿ ಮಾತಾಡಿ ಅಂತ, ಅದಕ್ಕೆ ಹೇಳೋದು ಆಯಿತಾ. ನಮ್ಮ ಬಾಯಿಂದ ಏನಾರ ಒಂದು ವರ್ಡ್ ನಾವು ಏನಾರ ಹೇಳಿಬಿಟ್ಟಾಗ ಆ ಅಶ್ವಿನಿ ದೇವತೆಗಳು ಅಂತ ಮೇಲ್ಗಡೆ ಸಂಚಾರ ಮಾಡ್ತಾ ಇರುತ್ತೆ ಪರ್ಟಿಕ್ಯುಲರ್ ಟೈಮಲ್ಲಿ. 11 ಆಗಿರ್ಬೋದು, ಇಲ್ಲ 5:45 ಗೋಧೂಳಿ ಸಮಯ ಆಗಿರ್ಬೋದು. ಸೊ ಅದೆಲ್ಲ ಯೂನಿವರ್ಸ್ದು ಒಂದು ಸ್ಪೆಸಿಫಿಕ್ ಒಂದು ಟೈಮಿಂಗ್ಸ್ ಅನ್ನೋದಿರುತ್ತೆ ಆಯಿತಾ. ಸೊ ಅಂಥ ಟೈಮಲ್ಲಿ ಏನಾರ ಹೇಳಿದಾಗ ನೆಗೆಟಿವ್ ಅಫರ್ಮೇಷನ್ ಆದಾಗ ಅದು ತಥಾಸ್ತು ಅಂದಾಗ ಅದೇ ಥರ ಆಗ್ತಾ ಹೋಗುತ್ತೆ. ಸೊ ಅದನ್ನೇ ಹೇಳಿದ್ದು, ಯಾರು ನಿಮಗೆ ಕೆಟ್ಟದಾಗಿ ಹೇಳ್ತಾ ಹೋದರೆ ನೀವು ಅದನ್ನು ತಗೋಬಾರ್ದು. ಯಾಕೆ ಅಂದರೆ ಎಲ್ಲರದೂ ಸ್ಪೆಷಲ್ ಸೋಲ್ಗಳಾಗಿ ನಾವು ಬಂದಿರ್ತೀವಿ ಆಯಿತಾ. ಪ್ರತಿಯೊಬ್ರದ್ದು ಅಷ್ಟೇ ಅವ್ರದ್ದೇ ಆದಂತಹ ಯುನಿಕ್ ಸ್ಟೈಲಲ್ಲಿ ಹೊಂದಿರ್ತೀವಿ. ನಮ್ಮ ಒಂದು ಆತ್ಮ ಏನಿರುತ್ತೆ ಫ್ರೆಂಡ್ಸ್, ಒಬ್ರಿಗಿರಂಗೆ ಇನ್ನೊಬ್ರದ್ದು ನೇಚರ್ ಇರಲ್ಲ. ಈಗ ನಂದು ನೇಚರ್ ಇರೋಂಗೆ ಇನ್ನೊಬ್ರದ್ದು ಇರಲ್ಲ, ಅವ್ರ ಥರ ನೇಚರು ನನ್ನ ಥರ ಇರಲ್ಲ ಅಲ್ವಾ. ಸೊ ಒಬ್ಬೊಬ್ರದ್ದು ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ಹೇಳಿದ್ದು ಪ್ರತಿಯೊಬ್ಬರೂ ಯುನೀಕ್ ಸೋಲ್ಗಳಾಗಿರ್ತಾರೆ ಈ ಪೃಥ್ವಿನಲ್ಲಿ. ಸೊ ಅದಕ್ಕೋಸ್ಕರ ನಮ್ಮನ್ನ ನಾವು ಯಾವತ್ತೂ ಕೀಳಿರಿಮೆ ಬೆಳೆಸ್ಕೊಳ್ಳೇಬಾರ್ದು. ಇನ್ನೊಂದು ಹೇಳಬೇಕು, ನಾನು ರಿಲೇಷನ್ಶಿಪ್ ಬಗ್ಗೆ ತುಂಬ ಜನ ಮಾತಾಡ್ತಿರ್ತೀರಲ್ಲ. ಸೊ ಅವ್ರು ನನ್ನ ಹತ್ರ ಸರಿಯಾಗಿ ಮಾತಾಡಿಸ್ತಾ ಇಲ್ಲ, ಫೋನೇ ಮಾಡ್ತಾ ಇಲ್ಲ, ಫೋನ್ ನಂಬರ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತ. ಸೊ ನೀವು ಹೆಂಗೆ ಹೇಳ್ಕೋಬೇಕು ಅಂದರೆ, ನೀವು ಹೆಂಗೆ ಪ್ರಿಪೇರ್ ಆಗಬೇಕು ಅಂದರೆ, ನೀವು ಮಾತಾಡ್ತಾ ಇರ್ತೀರಾ ಒಬ್ಬರೇ ಇದ್ದಾಗಂತೂ ನಿಮ್ಮ ಪಾಡಿಗೆ ನೀವು ಮಾತಾಡ್ಕೊತಾ ಇರ್ತೀರಾ ಅಲ್ವಾ. ಸೊ ಅವಾಗ ಏನು ಹೇಳ್ಕೋಬೇಕು ಅಂದರೆ, ಅಯ್ಯೋ ನನಗೆ ಅವ್ರದ್ದು ಫೋನ್ ಕಾಲ್ ಬಂತು, ನಂದು ಇವತ್ತು ಮಾತಾಡಿದ್ದಾರೆ ನನ್ನ ಹತ್ರ, ನಾನು ತುಂಬ ಹ್ಯಾಪಿಯಾಗಿ ಫೀಲ್ ಆದೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ 3 ಸಲ ಹೇಳಿ ಸಾಕು. ಅದೇನು ಗೊತ್ತಾ, ನಿಮ್ಮ ಸಬ್ ಮೈಂಡ್ ಕ್ಯಾಚ್ ಮಾಡುತ್ತೆ, ಅದು ಸಿಗಂಗೆ ಅದು ಮಾಡೇ ಮಾಡುತ್ತೆ. ಸೊ ಇದನ್ನು ಟ್ರೈ ಮಾಡಿ. 1 ತಿಂಗಳಾಗಿಲ್ವಾ, 2 ತಿಂಗಳಾಗಿಲ್ವಾ, 3 ತಿಂಗಳಲ್ಲಿ ಖಂಡಿತ ಇದಾಗುತ್ತೆ. ಬೇಕಾದ್ರೆ ಅದನ್ನು ಬರ್ದು ಇದು ಮಾಡ್ಕೊಳ್ಳಿ. ನನ್ನ ಮಾತು ನಿಜನೇ ಅದು ಆಯಿತಾ. ಯಾವುದೇ ಒಂದು ನಾವು ಆಡುವಂತಹ ಮಾತುಗಳಿಗೆ ತುಂಬ ಎನರ್ಜಿ ಇರುತ್ತೆ ಫ್ರೆಂಡ್ಸ್. ಸೊ ಅದನ್ನು ಟ್ರೈ ಮಾಡಿ. ಸೊ ಹೇಳ್ತೀನಿ ಬನ್ನಿ ನಿಮಗೆ. ಸೊ ಇವಾಗ ಯಾರು ಬಂದು ನಿಮಗೆ ಯಾಕೆ ದುಡ್ಡು ಮನಿ ಮ್ಯಾಟರ್ ಯಾಕೆ ತುಂಬ ಪ್ರಾಬ್ಲಮ್ ಕಾಡುತ್ತೆ ಅಂದರೆ, 2 ಕಾರಣಕ್ಕೆ ಕಾಡೋದು ಹೇಳ. ಸೊ ಮೊದಲನೇದೇನು ಅಂದರೆ, ಮನೆಯಲ್ಲಿ ಯಾವಾಗಲೂ ಬೈತಾ ಇರೋದು, ಕೋಪ ಮಾಡ್ಕೊಂಡಿರೋದು, ಜಗಳ ಆಡ್ತಾ ಇರೋದು. ಆಮೇಲೆ ಮನೆಯಲ್ಲಿ ಹೆಂಗಸರು ಲೇಡೀಸೇ ಶುಕ್ರ ಆಗಿರ್ತೀವಿ ಆಯಿತಾ. ಹುಡುಗಿರುಗಳು ಹೇಳೋದು, ಈವನ್ ಸ್ಮಾಲ್ ಮಕ್ಕಳಾಗಿರ್ಬೋದು, ಹುಡುಗಿರು ನಾನು ಹೇಳೋದು 8 ವರ್ಷದೊಳಗಿರೋ ಹೆಣ್ಮಕ್ಳು ಇರ್ತಾರಲ್ಲ. ಸೊ ಅವ್ರದ್ದೆಲ್ಲ ನಾರ್ತ್ ಇಂಡಿಯಾದಲ್ಲಿ ನೀವು ನೋಡಬೇಕು, ಕನ್ಯಾ ಪೂಜೆ ಅಂತ ಮಾಡ್ತಾರೆ. ಅವ್ರದ್ದು ಕಾಲ್ಗೆ ನಮಸ್ಕಾರ ಮಾಡ್ತಾರೆ ಅವರು. ಯಾಕೆ ಅಂದರೆ ಅವ್ರದ್ದು ಮನಿ ಅಬಂಡೆನ್ಸು ಅವ್ರ ಮನೆಯಲ್ಲಿ ಲಕ್ಷ್ಮಿ ಸಮೃದ್ಧಿಯಾಗಿ ಇರಲಿ ಅಂದ್ಬಿಟ್ಟು ಆ ಥರ ಮಾಡೋದವರು ಆಯಿತಾ. ಸೊ ಅದು ಬಿಟ್ಬಿಟ್ಟು ಚೆನ್ನಾಗಿ ಬೈತಾ ಇದ್ರೆ, ಇದೇನು ನೀನು ಈ ಥರ ಮಾಡ್ತಾ ಇದೆಯಾ, ಆ ಥರ ಮಾಡ್ತಿದ್ಯಾ, ಹಾಗೆ ಹೀಗೆ, ನೀನು ಹಂಗೆ ನೀನು ಹಿಂಗೆ ಅಂದ್ಕೊಂಡು ಹೇಳಿದಾಗ ಏನಾಗುತ್ತೆ ಅಂದರೆ, ತುಂಬಾ ನೆಗೆಟಿವ್ ಲೂಪ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ ಮನೆ ಒಳಗೆ ಆಯಿತಾ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವ್ರ ಮನೆಯಲ್ಲಿ ಚೆನ್ನಾಗಿ ಬೈಯೋದು ರೂಢಿ ಮಾಡ್ಕೊಂಡಿರ್ತೀರಾ. ಸೊ ಚೆನ್ನಾಗಿ ಬೈತಾನೇ ಇರೋದು, ಯಾವಾಗ ನೋಡೋರು ಜಗಳ ಆಡ್ತಾ ಇರೋದು, ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ, ಮನೆಯಲ್ಲಿ ಸರಿಯಾಗಿ ಅದು ಇದಾಗಲ್ಲ. ಒಳಗೆ ಅವರು ಅಂದರೆ ಸುಮ್ಮನೆ ಇರ್ಬೋದು, ಅಂದರೆ ಹೊರಗಡೆ ಮಾತಾಡದೇ ಇರ್ಬೋದು, ಬಟ್ ಮನ್ಸೊಳಗಂತೂ ಬೈಕೊಂಡಿರ್ತಾರಲ್ವ ನಿಮ್ಮನ್ನ. ಸೊ ಯಾರೇ ಆಗಲಿ, ಲೇಡೀಸ್ದೇ ನಾನು ಹೇಳ್ತಾ ಇರೋದು. ಸೊ ಜೆಂಟ್ಸ್ನ ಬೈಕೊಂಡಿರ್ತಾರೆ. ಸೊ ಅದು ಏನಾಗಿ ಕನ್ವರ್ಟ್ ಆಗುತ್ತೆ, ಎನರ್ಜಿಯಾಗಿ ಆಯಿತಾ. ಸೊ ಅವ್ರು ಹೋದ್ಮೇಲೆ ಅವ್ರ ಬಾಯಿ ಸುಮ್ಮನೆ ಇರುತ್ತಾ, ಬಾಯಿ ಬಿಟ್ಟು ಅವ್ರ ಅಮ್ಮನ ಹತ್ರ ಓಪನ್ ಅಪ್ ಆಗಿ ಹೇಳ್ತಾರೆ ಫೋನಲ್ಲಿ, ನೋಡ್ರಮ್ಮ ಈ ಥರ ಹೆಂಗೆ ಅಂದ್ಬಿಟ್ರು, ಆ ಥರ ಈ ಥರ ಅಂದ್ಕೊಂಡು ಹೆಣ್ಮಕ್ಳುಗಳ್ದು ಕೇಳಲೇಬೇಕಾ. ಸೊ ಅದೆಲ್ಲ ಏನಾಗುತ್ತೆ ಗೊತ್ತಾ, ಮನೆಯಲ್ಲಿ ಮನಿ ಅಬಂಡೆನ್ಸು ಶಾರ್ಟೇಜ್ ಆಗೋದಕ್ಕೆ ಅದು ತುಂಬ ಮೇನ್ ರೀಸನ್ ಆಗಿರುತ್ತೆ ಆಯಿತಾ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ಆದಷ್ಟು ಆ ಥರ ಅವಾಯ್ಡ್ ಮಾಡಿ. ಮತ್ತು ಇನ್ನೊಂದು ಟಿಪ್ ಹೇಳ್ತೀನಿ, ಯಾರು ಆ ಥರ ಮಾತಾಡ್ತಿದ್ರೆ, ಈವನ್ ನೀವು ಜಾಯಿಂಟ್ ಫ್ಯಾಮಿಲಿಲಿ ಇದ್ದಾಗ ಅತ್ತೆ ಮಾವ ಗಂಡ ಯಾರ್ದಾರ ಒಂದು ಸ್ವಲ್ಪ ನಿಮಗೆ ಕಿರಿಕಾಗಿರುತ್ತೆ, ನಾದ್ನಿದಿರೋ ಓರ್ಗಿತಿರೋ ಮೈದಾ ಆ ಥರ. ಸೊ ಅಂಥ ಟೈಮಲ್ಲಿ ಏನು ಮಾಡಿ ಅಂದರೆ, ನಿಮ್ಮನ್ನ ನೀವು ಕೀಳಿರಿಮೆ ಬೆಳೆಸ್ಕೊಳ್ಳೇಬೇಡಿ, ನನ್ನ ಮಾತನ್ನು ಕೇಳಿಸ್ಕೊಳ್ಳಿ. ನಾನು ಹೇಳೋದು ನಿಮಗೆ ತಪ್ಪೋ ಸರಿನೋ ಐ ಡೋಂಟ್ ನೋ, ಬಟ್ ಏನು ಕೇಳ್ತಾ ಇದ್ದೀನಿ ಅಂದರೆ, ಯಾವಾಗಲೂ ಅಷ್ಟೇ ಬೇರೆಯವರು ಈಗ ನೋಡಿ, ಒಂದು ಹೂವಿಂದು ರೋಸ್ ಹೂವನ್ನೇ ತಗೋತೀನಿ ನಾನು. ರೋಸ್ ಗಾರ್ಡನ್ ಇರುತ್ತೆ ಅಂದ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಮೇಲ್ಗಡೆ ನಿಮಗೆ ರೋಸ್ ಇಷ್ಟ ಆಗುತ್ತಾ, ಇಲ್ಲ ಅದ್ರ ಮುಳ್ಳು ಇಷ್ಟ ಆಗುತ್ತಾ ಹೇಳಿ. ಕೆಳಗಡೆ ಇರುತ್ತೆ ಮುಳ್ಳು ಅಲ್ವಾ ಗಿಡದಲ್ಲಿ. ಸೊ ಅದ್ರ ಮೇಲ್ಗಡೆ ರೋಸ್ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ, ಎಷ್ಟು ಕಲರ್ಫುಲ್ ಆಗಿರುತ್ತೆ. ಅದು ನೋಡಿದ ತಕ್ಷಣ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಪೀಸ್ಫುಲ್ ಆಗುತ್ತೆ. ಸೊ ಅದೇ ಥರ ಯಾವಾಗಲೂ ನಾವು ಮುಳ್ಳು ಹತ್ರ ಫೋಕಸ್ ಮಾಡಬಾರ್ದೆ, ರೋಸ್ ಹತ್ರ ಫೋಕಸ್ ಮಾಡಬೇಕೇ ಹೊರತು ಮುಳ್ಳು ಹತ್ರ ಫೋಕಸ್ ಮಾಡಬಾರ್ದು. ಸೊ ಆ ಮುಳ್ಳೆಲ್ಲ ನಿಮ್ಮ ನೆಗೆಟಿವ್ ಪೀಪಲ್ ಅಂತಲೇ ಅಂದ್ಕೊಳ್ಳಿ ಆಯಿತಾ. ಸೊ ಅದನ್ನು ಹೇಳ್ತಾ ಇದ್ದೀನಿ. ಯಾರೇ ಆ ಥರ ಏನಾರ ಮಾತಾಡ್ತಾ ಇದ್ರು ನೀವೇನು ಮಾಡಿ ಗೊತ್ತಾ, ನಿಮ್ಮನ್ನ ಯಾವತ್ತೂ ಕೆಳಗೆ ಡೌನ್ ಆಗಕ್ಕೆ ಬಿಡಬೇಡಿ. ನಿಮ್ಮ ಎನರ್ಜಿನೇ ನಿಮ್ಮ ಜೀವನದ ಹಣೆ ಬರಹನ ಬದಲಾಯಿಸೋದು ಆಯಿತಾ.
ಸೊ ನಿಮ್ದು ಏನೇ ಒಂದು ಸಕ್ಸಸ್ ಕಾಣಬೇಕಾದ್ರೂ, ಈವನ್ ನಿಮಗೆ ಕೆಲಸ ಸಿಗ್ತಾ ಇಲ್ಲ ಅಂತಿರಲ್ಲ. ಸೊ ಅದ್ರ ಹಿಂದೆ ನಿಮ್ಮ ಬೆನ್ನಿಂದೆ ಮಾತಾಡ್ಕೊಳ್ಳೋರು ಎಷ್ಟು ಜನ ಇರ್ತಾರೆ ನಿಮ್ಗೆ ಗೊತ್ತೇ ಇರಲ್ಲ ಅಲ್ವಾ. ಸೊ ಯಾರೇ ನೆಗೆಟಿವ್ ವೈಬ್ಸ್ ಕೊಟ್ಟರು ನೀವು ಹೆಂಗೆ ಹೇಳ್ಕೋಬೇಕು ಅಂದರೆ, ನಾನು ತುಂಬ ಪಾಸಿಟಿವ್ ಆಗಿದ್ದೀನಿ, ನಾನು ತುಂಬ ಪಾಸಿಟಿವ್ ಆಗಿರುವ ಸೋಲ್ ಅಂದರೆ ಆತ್ಮ. ಸೊ ನಮಗೆ ಇದರಲ್ಲೆಲ್ಲ ಹಂಗೆ ಬರೋದು. ಸೊ ನಾನೊಂದು ತುಂಬಾ ಪಾಸಿಟಿವ್ ಆಗಿರುವ ಪರ್ಸನ್, ಆ ಥರನೇ ಅಂದ್ಕೊಳ್ಳಿ ಆಯಿತಾ. ತುಂಬ ಪಾಸಿಟಿವ್ ಆಗಿದ್ದೀನಿ. ಯಾರೇ ಏನಾರ ಅಂದ್ಕೊಳ್ಳಿ, ಹೊರಗಡೆ ಏನೇ ಪ್ರಪಂಚದಲ್ಲಿ ಏನೇ ನಡೀಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಈವನ್ ನೀವು ನೆಗೆಟಿವ್ ಆಗಿರುವಂತಹ ಇವಾಗ ನೋಡಿ ಸ್ಯಾಡ್ ಸಾಂಗ್ಸು, ಗುಡ್ ಸಾಂಗ್ಸ್ ಅಂತಲೂ ಇದೆ ಅಲ್ವಾ. ಅಂದರೆ ಮೆಲೋಡಿಯಸ್ ಸಾಂಗ್ಸು ನಾನು ಹೇಳೋದು, ರೊಮ್ಯಾಂಟಿಕ್ ಸಾಂಗ್ಸೂ ನೀವು ನೋಡ್ಬೋದು, ಇಲ್ಲ ಡಿವೋಷ್ನಲ್ ಸಾಂಗ್ಸು ನೋಡ್ಬೋದು, ದೇವ್ರದ್ದು ಭಜನೆಗಳು, ಆ ಥರ ಮೈಂಡ್ ಪೀಸ್ಫುಲ್ ಆಗಿರುತ್ತೆ. ಅದು ಬಿಟ್ಬಿಟ್ಟು ಬರೀ ಹಾಳೋದು, ಇವಳನ್ನ ಬಿಟ್ಟೋದ, ಬ್ರೇಕಪ್ ಆಯಿತು ಅಂತ ಸಾಂಗ್ಸ್ನೇ ನೋಡ್ತಾ ಇದ್ರೆ ಅದನ್ನೇ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತಾ ಇರ್ತೀರ. ಸೊ ಎಲ್ಲ ಹುಡುಗಿರ್ಗಳು ಹಂಗೆ ಅಲ್ವಾ, ಈಗ ಬ್ರೇಕಪ್ ಆಯಿತು ಅಂದ್ಬಿಟ್ಟು ಸ್ಯಾಡ್ ಸಾಂಗ್ಸ್ನೇ ಇಟ್ಕೊಂಡು ನೋಡ್ತಾ ಇದ್ದಾಗ ಅದಿನ್ನು ಅದೇ ಥರ ನಿಮ್ಗೆ ಅದೇ ಲೂಪಲ್ಲಿ ಕರ್ಕೊಂಡು ಹೋಗುತ್ತೆ, ಅದೇ ಟ್ರ್ಯಾಕಲ್ಲಿ ಹೋಗ್ತಾ ಇರ್ತೀರ. ಸೊ ಅಲ್ಲೇ ಕಟ್ ಮಾಡಿ, ಅದನ್ನು ಒಳ್ಳೊಳ್ಳೆ ಸಾಂಗ್ಸ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಆ ಎನರ್ಜಿನ ಹೇಗೆ ನಾವು ಸರಿ ಮಾಡ್ಕೋಬೋದು ಅನ್ನೋದ್ರದ್ದು ನಾನು ಹೇಳ್ತಾ ಇರೋದು ಆಯಿತಾ. ಮನಿ ಎನರ್ಜಿ ಎಲ್ಲನೂ ಇದಕ್ಕೆ ಸಂಬಂಧಪಡುತ್ತೆ. ಈವನ್ ರಿಲೇಷನ್ಶಿಪ್ದಾಗಿರ್ಬೋದು, ಮನಿ ಮ್ಯಾಟರ್ ಆಗಿರ್ಬೋದು, ಜಾಬ್ ಸಿಗದೆ ಇರೋದಿರ್ಬೋದು, ಮತ್ತು ಎಜುಕೇಷನ್ ಬ್ರೇಕ್ ಆಗ್ತಾ ಇರುತ್ತೆ ಅವಾಗವಾಗ, ಅದೆಲ್ಲ ಸರಿ ಮಾಡ್ಕೋಬೋದು ಇದರಿಂದ. ಸೊ ಹೇಗೆ ನೀವು ಸರಿ ಮಾಡ್ಕೋಬೇಕು ಅಂದರೆ 3 ಚಾನ್ಸ್ ಇದೆ. ಮೊದಲನೇದು, ಯಾರೇ ನಿಮಗೆ ಆ ಥರ ನೆಗೆಟಿವ್ ಅಫರ್ಮೇಷನ್ಸ್ ಕೊಟ್ಟಾಗ ತಕ್ಷಣ ನೀವು ಹೇಳಿ, ಅವ್ರು ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ, ನೀವು ಜಸ್ಟ್ ಅದನ್ನು ಅಲ್ಲೇ ಸ್ಟಾಪ್ ಮಾಡಿ, ಇಲ್ಲ ಎದ್ದೋಗ್ಬೋದು ನೀವು ಆ ಪ್ಲೇಸಿಂದ, ಇಲ್ಲ ಅಂದರೆ ಎದ್ದೋಗೋಕ್ಕಾಗಲ್ಲ, ಇಲ್ಲ ದೊಡ್ಡವ್ರು ಕೂತಿದ್ದಾರೆ ಅಂತ ಏನಾರ ಅನಿಸಿದ್ರೆ ಮನ್ಸಲ್ಲಿ ಅಂದ್ಕೊಳ್ಳಿ, ಅವ್ರು ಏನೇ ಒಂದು ಕಳಿಸಿದ್ರು ಕ್ಯಾನ್ಸಲ್. ನಿಮ್ಮ ಮುಖದಲ್ಲಿ ಸ್ಮೈಲ್ ಇರಲಿ. ಸೊ ನೀವೆಲ್ಲ ಅಂದ್ಕೋಬೋದು, ಈ ತೇಜು ಯಾವಾಗಲೂ ನಕ್ಕೊಂಡು ಕೂತಿರ್ತಾಳೆ ಅಂತ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಅದೊಂದೇ ಮೆಡಿಸನ್ ನಿಮಗೆ. ಯಾವಾಗ ನೀವು ಚೆನ್ನಾಗಿ ನಗ್ತಿರೋ, ಹೆಲ್ದಿಯಾಗಿರ್ತೀರಾ, ಪ್ಲಸ್ ನಿಮಗೆ ಸ್ಕಿನ್ನು ಚೆನ್ನಾಗಿರುತ್ತೆ, ನಿಮ್ಮದು ಏನೇ ಒಂದು ಯಾರೇ ಕಳಿಸ್ಲಿ ನೆಗೆಟಿವ್ ಆಗಿ, ಈಗ ನನಗೂ ನಾನೇನು ಆರಾಮಾಗಿದ್ದೀನಿ ಅಂತ ನೀವು ಅಂದ್ಕೋಬೋದು ಅಲ್ವಾ. ಸೊ ನನ್ನ ಬೆನ್ನಿಂದ ಎಷ್ಟು ಜನ ನಾನು ಆಡ್ಕೊಳ್ಳೋರು ಇದ್ದಾರೆ ಗೊತ್ತಾ. ಯೂಟ್ಯೂಬಲ್ಲೇ ನಮ್ಮನ್ನ ಕಂಡ್ರೆ ಆಗದೆ ಇರೋರು ಸುಮಾರು ಜನ ಇದ್ದಾರೆ. ಆ ಕಮೆಂಟ್ಸ್ಗಳು ನೋಡಿದಾಗೆ ಗೊತ್ತಾಗುತ್ತೆ, ನಾನು ಅದೆಲ್ಲ ಡಿಲೀಟ್ ಮಾಡ್ತಾ ಇರ್ತೀನಿ. ಸೊ ಆ ಥರ ಏನು ಗೊತ್ತಾ, ಒಂದು ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಇರೋ ಪೀಪಲ್ಸು ತುಂಬ ಇರ್ತಾರೆ, ನಾನು ನೋಡಿದ್ದೀನಿ ಅಂಥವ್ರನ್ನ. ಸೊ ನಾನು ಯಾವುದೂ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಜಸ್ಟ್ ನಾನು ಪಾಸಿಟಿವ್ ವೇನಲ್ಲೇ ಇರೋಕ್ಕೆ ಇಷ್ಟಪಡ್ತೀನಿ. ಯಾರೇನೇ ಬೈದ್ರೂ, ಏನೇ ಅಂದ್ರೂ, ಎಷ್ಟೇ ನನ್ನ ಮೇಲೆ ಕೆಟ್ಟದಾಗಿ ಹೇಳಿದ್ರು ನಾನು ಜಸ್ಟ್ ಅದನ್ನು ಇಗ್ನೋರ್ ಮಾಡ್ತೀನಿ ಹೊರತು ಅದನ್ನು ಫುಲ್ ಡೀಪಾಗಿ ಒಳಗೆ ತಗೊಳ್ಳಲ್ಲ ಆಯಿತಾ. ತಗೊಂಡ್ರೂ 1 ಸೆಕೆಂಡ್ ಅಷ್ಟೇ, ಆಮೇಲೆ ಜಸ್ಟ್ ಕ್ಯಾನ್ಸಲ್, ಕಟ್ 3 ಹೇಳಿದ್ರೆ ಸಾಕು ಅಷ್ಟೇ ಆಯಿತಾ. ಸೊ ಅದು ಅಲ್ಲೇ ಕ್ಲಿಯರ್ ಆಗುತ್ತೆ. ಸೊ ಆದಷ್ಟು ನಮ್ಮನ್ನ ನಾವು ಚೆನ್ನಾಗಿ ಇಟ್ಕೊಂಡಿರಬೇಕು. ಬೇರೆಯವರಿಂದ ನಮ್ಗೆ ಏನಾಗಬೇಕಲ್ವಾ. ಸೊ ನಮ್ಮ ಲೈಫು ನಾವು ಚೆನ್ನಾಗಿದ್ದರೆ ಅದೇ ನಮಗೆ ನಾವು ಬೆಳೆಯೋದಕ್ಕೆ ಅದು ಕಾರಣ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಸೊ ಅದನ್ನು ಫಾಲೋ ಮಾಡಿ, ಆವಾಗ ನಿಮ್ಮದು ಮನಿ ಅಬಂಡೆನ್ಸು ತುಂಬ ಚೆನ್ನಾಗಾಗುತ್ತೆ. ಸೊ ಆಯಿತಾ, ಅದನ್ನು ಹೇಳಿದ್ದು ನಾನು. ಸೊ ನೀವು ಏನು ಮಾಡಬೇಕು ಅಂದರೆ, ನಿಮ್ಗೆ ಏನು ಇಷ್ಟನೋ ಅದನ್ನು ಆ ಟೈಮಲ್ಲಿ ಮಾಡಿ. ಯಾವ್ದಾರ ಮ್ಯೂಸಿಕ್ ನಿಮಗೆ ಕೇಳೋಕ್ಕೆ ಇಷ್ಟಪಟ್ಟರೆ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ನಿಮ್ಮದು ಡೌನ್ ಆಗೋಗಿರುತ್ತೆ, ಎನರ್ಜಿ ಸರಿ ಇರಲ್ಲ. 3 ಚಕ್ರಸಿಂದ ನಿಮ್ಮದು ಬ್ಲಾಕೇಜಸ್ ಆಗಿರುತ್ತೆ. ಒಂದು ಯಾವುದು ಅಂದರೆ ವಿಶುದ್ಧಿ ಚಕ್ರ, ಅಂದರೆ ಮಾತಾಡಿರೋದು ಯಾರೋ ನಿಮ್ಮ ಮೇಲೆ ಬೈದ್ಬಿಟ್ಟಿರ್ತಾರೆ, ಏನೋ ಬಾಸ್ ನಿಮಗೆ ಬೈದ್ಬಿಟ್ಟಿರ್ತಾರೆ ನೀವು ಕೆಲಸ ಮಾಡೋ ಜಾಗದಲ್ಲಿ. ವಿಶುದ್ಧಿ ಚಕ್ರ ಅದು ಇದು ಮಾಡಿದಾಗ ನೀವು ಬೈಕೊಂಡಿರ್ತೀರ, ವಿಶುದ್ಧಿ ಚಕ್ರ ಅದು ಇಂಬ್ಯಾಲೆನ್ಸ್ ಆಗಿರುತ್ತೆ ಆಯಿತಾ. ಸೊ ಅದಾಯ್ತಾ. ಆಮೇಲೆ ಥರ್ಡ್ ಐದೂ ಅಷ್ಟೇ, ಅದೂ ಎಲ್ಲ ಒಂದಕ್ಕೊಂದು ಸಂಬಂಧಪಟ್ಟಿರೋದು. ಆಮೇಲೆ ಕ್ರೌನ್ ಚಕ್ರ ಸರಿ ಇಲ್ಲದೆ ಇರುವಾಗ ನಮಗೆ ಸ್ಪಿರಿಚುವಲ್ ಇದಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅದು ಆಯಿತಾ. ನಾವು ಯಾವಾಗ ಕ್ರೌನ್ ಚಕ್ರ ಯಾವಾಗ ಇದಾಗಿರುತ್ತೆ ಅಂದರೆ, ದೇವ್ರದ್ದು ತುಂಬ ಅದಕ್ಕೆ ಸಂಬಂಧಪಡುತ್ತೆ, ಯೂನಿವರ್ಸಿಂದ ತುಂಬ ಸಪೋರ್ಟ್ ಸಿಗುತ್ತೆ ಯಾವಾಗ ಕ್ರೌನ್ ಚಕ್ರ ಆ್ಯಕ್ಟಿವೇಟ್ ಆಗಿದ್ದಾಗ. ಕ್ರೌನ್ ಚಕ್ರ ಎಲ್ಲರಿಗೂ ಆ್ಯಕ್ಟಿವೇಟ್ ಆಗಿರಲ್ಲ, ನನಗೂ ಗೊತ್ತು. ಬಟ್ ಹೇಳ್ತಾ ಇರೋದು 3 ಚಕ್ರನ ಯಾವಾಗ ನಾವು ಬ್ಯಾಲೆನ್ಸ್ ಆಗಿ ಇಟ್ಕೊಂಡಿರಲ್ವೋ ಆವಾಗಲೇ ಪ್ರಾಬ್ಲಮ್ ತುಂಬ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೂ ನಿಮ್ಗೆ ಗೊತ್ತಿರಬೇಕಲ್ವಾ. ಸೊ ಅದನ್ನು ಹೇಳ್ತಾ ಇರೋದು, ಯಾವಾಗ ನೀವು ಒಳ್ಳೆ ಮ್ಯೂಸಿಕ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಿರೋ, ದೇವ್ರ ನಾಮನೆ ಕೇಳಿ, ಯಾರ ಮಂತ್ರ ಜಪ ಮಾಡೋದಾಗಿರ್ಬೋದು, ಆ ಥರದ್ದೆಲ್ಲ ಧ್ಯಾನದಲ್ಲಿ ತೊಡಗಿ ಮೆಡಿಟೇಷನ್ ಮಾಡ್ಕೊಳ್ಳಿ. ಆವಾಗ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಮೊದಲನೇ ಥರ ಟ್ರ್ಯಾಕಿಗೆ ಬರ್ತೀರಾ. ಆವಾಗ ನಿಮಗೆ ಮನಿ ಅಬಂಡೆನ್ಸು, ಆಮೇಲೆ ಯಾರ್ದಾರ ಬ್ರೇಕಪ್ ಆಗಿರೋದು, ಹುಡುಗಿ ಮಾತಾಡಿಸ್ದೆ ಹೊಟ್ಟೋಗಿರೋದು, ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ ಆಯಿತಾ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ ಅವಾಗ ನೀವು. ನಿಮ್ಮ ಲೈಫು ನೀವು ಚೆನ್ನಾಗಿರ್ಬೇಕಲ್ವಾ. ಸೊ ಅದನ್ನೇ ಸೊ ಇವಾಗ ಬನ್ನಿ ಫ್ರೆಂಡ್ಸ್, ಅದರದ್ದು ಟಿಪ್ ಹೇಳ್ತಾ ಇದ್ದೀನಿ, ಹೆಂಗೆ ನಾವು ಮನಿ ಅಬಂಡೆನ್ಸ್ನ ಸರಿ ಮಾಡ್ಕೋಬೋದು, ಮೊದಲನೇ ಸ್ಥಿತಿಗೆ ಹೇಗೆ ತಗೊಂಬರ್ಬೋದು, ಹೇಗೆ ಮ್ಯಾನಿಫೆಸ್ಟೇಷನ್ ಚೆನ್ನಾಗಿ ಮಾಡ್ಕೋಬೋದು ಅಂತ.
ಸೊ ಯಾವುದು ಅಂದರೆ 369 ನಿಮಗೂ ಗೊತ್ತಿರುತ್ತೆ, ಮ್ಯಾನಿಫೆಸ್ಟೇಷನಲ್ಲಿ ತುಂಬಾ ವರ್ಕ್ ಮಾಡುವಂತಹ ಒಂದು ಫ್ರೀಕ್ವೆನ್ಸಿದು ನಂಬರು ಮ್ಯಾಚ್ ಆಗುತ್ತೆ ಅದು, ಆಯಿತಾ. ಸೊ ನಾನು ಸುಮಾರು ಸಲ ಮಾಡಿ ನನಗೆ ಅದು ಸಕ್ಸಸ್ ಸಿಕ್ಕಿದೆ, ಒಂದು 4-5 ಸಲ ಮಾಡಿದ್ದೀನಿ, ನನಗೆ ಕ್ಲಿಕ್ ಆಗಿದೆ ಅದು. ಸೊ ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇರೋದು. ನಾನು ಯಾವುದಕ್ಕೆ ಮಾಡ್ಕೊಂಡಿದ್ದೆ ಅಂದರೆ ಒಡವೆ ಸಿಗೋದಕ್ಕೋಸ್ಕರ, ಮತ್ತು ನನಗೆ ಇನ್ಕಮ್ಮು ಜಾಸ್ತಿ ಆಗಲಿ ಅಂತಲೂ ಕೇಳ್ಕೊಂಡಿದ್ದೆ. ಸೊ ಅದೆಲ್ಲ ಕ್ಲಿಕ್ ಆಗಿದೆ ಫ್ರೆಂಡ್ಸ್. ಸೊ ಅದಕ್ಕೆ ನಿಮಗೂ ಹೇಳ್ತಾ ಇರೋದು. ಸೊ 369 ಅನ್ನೋದನ್ನು ನೀವು ಯಾವ ಥರ ಬರೀಬೇಕು ಅಂದರೆ, ಮಾರ್ನಿಂಗು 1 ಟೈಮು ಫಿಕ್ಸ್ ಮಾಡ್ಕೊಳ್ಳಿ, ಮಧ್ಯಾಹ್ನ 1 ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ, ಸಾಯಂಕಾಲ 1 ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ 9 ಗಂಟೆಗೆ ಮಾಡ್ತಾ ಇದ್ದೀರಾ, ಮಧ್ಯಾಹ್ನ 1 ಗಂಟೆಗೆ ಮಾಡ್ತಾ ಇದ್ದೀರಾ, ರಾತ್ರಿ 9 ಗಂಟೆಗೆ ಮಾಡ್ತಾ ಇದ್ದೀರಾ ಅಂದರೆ ಅದೇ ಟೈಮ್ನ ಫಾಲೋ ಮಾಡಬೇಕು, ಆಯಿತಾ. ಸೊ ಬೆಳಗ್ಗೆ 3 ಸಲ ಬರೀಬೇಕು, ಮಧ್ಯಾಹ್ನ 6 ಸಲ ಬರೀಬೇಕು, ಮತ್ತು ಸಾಯಂಕಾಲ 9 ಸಲ ಬರೀಬೇಕು. 3 ವಿಷಯಸ್ನ ಬರಿಬೋದು, 3 ಇಚ್ಛೆಗಳನ್ನ ಬರಿಬೋದು. ಪೇಪರಲ್ಲೇ ಬರೀಬೇಕು ನೀವು ಅದು, ಆಯಿತಾ. ಬರೆದು ಮಾಡಿದಾಗ ಏನು ಅಂದರೆ ನಮ್ಮ ಸಬ್ ಮೈಂಡ್ಗೆ ಕ್ಯಾಚ್ ಆಗುತ್ತೆ, ಕನೆಕ್ಟ್ ಆಗ್ತೀವಿ ಬೇಗ. ಯಾವಾಗ ನಾವು ಹೇಳ್ಕೊಂಡು ಮಾಡೋದಕ್ಕಿಂತ ಬರೆದು ಮಾಡ್ತೀವೋ ನಮ್ಮ ಹೈಸು ಅಂದರೆ ಕಣ್ಣು ಸಾಕ್ಷಿಯಾಗಿರುತ್ತೆ, ಬರಿತಾ ಇರ್ತೀವಿ ಅಂದರೆ ಪಂಚೇಂದ್ರಿಯಗಳು ಸಾಕ್ಷಿಯಾಗಿರುತ್ತೆ ಅಂತ, ಆಯಿತಾ. ಕಣ್ಣು ನೋಡಿರುತ್ತೆ, ಕೈಯಲ್ಲಿ ಬರೆದಿರ್ತೀವಿ, ಅದರದ್ದೊಂದು ಎನರ್ಜಿ ಪಾಸ್ ಆಗಿರುತ್ತೆ. ಸೊ ಅದೆಲ್ಲ ಮ್ಯಾಟರ್ ಆಗುತ್ತೆ ಇದರಲ್ಲಿ, ಆಯಿತಾ. ಸೊ ಅದನ್ನು ಹೇಳಿದ್ದು. ಸೊ ಅದಕ್ಕೆ ಹೇಳೋದಕ್ಕಿಂತ ಹಾಗೆ ಬರೆಯೋದು ತುಂಬ ಒಳ್ಳೆಯದು. ಬರೆದಾಗ ಅದು ಜಾಸ್ತಿ ವಿಜುವಲೈಸೇಷನ್ ಎಲ್ಲ ಮಾಡ್ತೀವಲ್ಲ, ಸೊ ಅದು ಕ್ಲಿಕ್ ಆಗುತ್ತೆ ಬೇಗ. ಸೊ ಹೆಂಗೆ ಅಂದರೆ, ಏನಾರ ಒಂದು ನಿಮ್ಮ ವಿಷ್ನ, ಈವನ್ ನೀವು ರಿಲೇಷನ್ಶಿಪ್ದು ಬ್ರೇಕ್ ಆಗಿದ್ದರೆ ಅದನ್ನು ನೀವು ಸರಿ ಮಾಡ್ಕೋಬೋದು. ಯಾವ್ದಾರ ಹುಡುಗ ಏನಾರ ಬಿಟ್ಟೋಗಿದ್ರು ಅವ್ನು ನನ್ನ ಮಾತಾಡಿಸ್ತಾ ಇದ್ದಾನೆ ಅಂತ, ಹುಡುಗಿ ಬಿಟ್ಟೋಗಿದ್ರು ಅವಳು ನನ್ನ ಮಾತಾಡಿಸ್ತಾ ಇದ್ದಾಳೆ ಅಂತ ಪ್ರೆಸೆಂಟ್ ಟೆನ್ಸಲ್ಲೇ ಬರೀಬೇಕು. ಬೆಳಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ಮತ್ತು ಸಂಜೆ ಅಥವಾ ರಾತ್ರಿ 9 ಗಂಟೆಗೆ ಮಾಡ್ಕೊಳ್ಳಿ, ಅದು ಬೆಟರು, ಆಯಿತಾ. ಸೊ ಅದು ಒಂದು 51 ಡೇಸು ಆ ಥರ ಮಾಡ್ಕೊಳ್ಳಿ. ಸೊ ಅಷ್ಟರೊಳಗೆ ಅದು ಕ್ಲಿಕ್ ಆಗುತ್ತೆ. ನಂದು ಆ್ಯಕ್ಚುಲಿ 1 ತಿಂಗಳು ಒಳಗಡೆನೆ ಕ್ಲಿಕ್ ಆಗಿತ್ತು. ಸೊ ಏನು ಗೊತ್ತಾ, ಮೇನಾಗಿ ಹೇಳ, ಫಿಯರ್ ಇರಬಾರ್ದು, ಭಯ ಇರಬಾರ್ದು, ಡೌಟ್ ಇರಬಾರ್ದು, ಭಯ ಇರಬಾರ್ದು. ಅದೊಂದೇ ಮ್ಯಾನಿಫೆಸ್ಟೇಷನಲ್ಲಿ ಎಲ್ಲರೂ ಹೇಳೋದು. ಯಾಕೆಂದರೆ ಏನೇ ಒಂದು ನಾವು ಈಗ ನೋಡಿ, ನಾನು ಹೇಳ್ತೀನಿ, ನಾನು 1 ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು, ಅಯ್ಯೋ ನನಗೆ ಅಷ್ಟೊಂದು ದುಡ್ಡು ಇಲ್ಲಪ್ಪ ಬರುತ್ತೆ ಹಂಗೆ ಹಿಂಗೆ ಅಂದ್ಕೊಂಡ್ರೆ ಅದಾಗಲ್ಲ. ಈವನ್ ನೀವು ಇದು ಕಾರ್ ಏನಾರ ತೊಗೋಬೇಕು ಅಂದ್ಕೊಂಡಿರ್ತೀರ ಅಂದ್ಕೊಳ್ಳಿ. ಸೊ ಅದು ಹೆಂಗೆ ಇಮ್ಯಾಜಿನೇಷನ್ ಮಾಡಬೇಕು ನೀವು ಅಂದರೆ, ವಿಜುವಲೈಸೇಷನ್ ಮಾಡಬೇಕು. ನೀವು ಆ ಕಾರಲ್ಲಿ ಕೂತ್ಕೊಂಡು ಡ್ರೈವ್ ಮಾಡಿಕೊಂಡು ಇಳಿತಾ ಇರೋಂಗೆ ಇಮ್ಯಾಜಿನೇಷನ್ ಮಾಡಿಕೊಂಡಾಗ ಬರೀವಾಗ ನಾನು ಹೇಳೋದು ಏನಾರ ಆ ಥರ ವಿಷ್ ಇದ್ದರೆ, ಸೊ ಅದು ಕ್ಲಿಕ್ ಆಗಿರುತ್ತೆ. ಈವನ್ ನಾನು ದುಡ್ಡಿನ ವಿಷಯಕ್ಕೆ ಮಾಡಿದೆ. ಈವನ್ ನೀವು ಸಾಲ ತುಂಬ ಮಾಡ್ಕೊಂಬಿಟ್ಟಿರ್ತೀರ ಅಂದ್ಕೊಳ್ಳಿ, ಒಂದು ಡೇಟ್ ಹಾಕ್ಕೊಳ್ಳಿ. ಆ ಡೇಟ್ ಒಳಗೆ ನಾನು ಸಾಲ ತೀರಿಸಿದ್ದೀನಿ ಅಂತ ಬರೆದ್ರೆ, 1 ತಿಂಗಳು 2 ತಿಂಗಳದು ಡೇಟ್ ಹಾಕ್ಕೊಂಡು ಆ ತಿಂಗಳಲ್ಲಿ ಸಾಲ ತೀರಿಸಿದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ 3 ಸಲ ಹೇಳ್ಕೊಳ್ಳೇಬೇಕು. ಇದು ಬರೆದಾದ್ಮೇಲೆ, ಇದೆಲ್ಲರೂ ಹೇಳಲ್ಲ ನಿಮಗೆ, ಜಸ್ಟ್ ನಿಮ್ಮ ವಿಶ್ದು ಮಾತ್ರ ಹೇಳ್ತಾರೆ, ಆಯಿತಾ ಫ್ರೆಂಡ್ಸ್. ಜಸ್ಟ್ ನಿಮ್ಮದು ವಿಶ್ದು ಮಾತ್ರ ಹೇಳ್ತಾರೆ ಹೊರತು, ನಾವು ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ನ ಯಾವಾಗ ವ್ಯಕ್ತಪಡಿಸ್ತೀವೋ ಅದ್ರ ಡಬ್ಬಲ್ ಅಷ್ಟು ಬೇಗ ಕ್ಲಿಕ್ ನಿಮ್ಗಾಗುತ್ತೆ. ಸೊ ನೀವೇನೇ ಒಂದು ಬರೆದ್ರೂ ಲಾಸ್ಟಲ್ಲಿ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂದರೆ ಪ್ರತಿಯೊಂದಕ್ಕೂ ಅಲ್ಲ ನಾನು ಹೇಳ್ತಾ ಇರೋದು, ಫುಲ್ ಬರೆದಾದ್ಮೇಲೆ ಕೆಳಗಡೆ ಪೇಜಲ್ಲಿ ಬರೀಬೇಕು ಥ್ಯಾಂಕ್ ಯು ಯೂನಿವರ್ಸ್ ಅಂತ 3 ಸಲ ಬರೀಬೇಕು. ಸೊ ಏನು ಗೊತ್ತಾ, ನಮಗೆ ಏನೇ ಒಂದು ಈಗ ದುಡ್ಡು ಎನರ್ಜಿಯಿಂದನೇ ಬರೋದಲ್ವಾ. ಸೊ ದುಡ್ಡುಗೆ ರೆಸ್ಪೆಕ್ಟ್ ಕೊಡಲೇಬೇಕು ನಾವು. ಈವನ್ ನಾನು ಹೇಳ, ನಮ್ದು ಇವಾಗೆಲ್ಲ ಟ್ರಾನ್ಸಾಕ್ಷನ್ ಯಾವುದ್ರಲ್ಲಾಗೋದು, ಮೊಬೈಲ್ ಫೋನಲ್ಲೇ. ಸೊ ಅದಕ್ಕೆ ಹೇಳೋದು, ಬಾತ್ರೂಮ್ಗೆ ದಯವಿಟ್ಟು ತೊಗೊಂಡೋಗ್ಬೇಡಿ ಮೊಬೈಲ್ನ. ಯಾಕೆ ಗೊತ್ತಾ, ಕೆಲವ್ರಿಗೆ ಹ್ಯಾಬಿಟ್ ಇರುತ್ತೆ, ಟಾಯ್ಲೆಟ್ಗೆಲ್ಲ ಹೋದಾಗ ಮೊಬೈಲ್ ನೋಡ್ಕೊಂಡು ಸಾಂಗ್ಸ್ ನೋಡಿಕೊಂಡು, ಅದೆಲ್ಲ ತುಂಬ ಕೆಟ್ಟದ್ದು. ರಾಹುದು ಇಂಪ್ಯಾಕ್ಟ್ ಬೀಳುತ್ತೆ. ನಾನು ಹೇಳದ್ನಲ್ಲ, ರಾಹುದು ಕೆಟ್ಟ ದೃಷ್ಟಿ ಬಿದ್ದಾಗ ಕರೋಡ್ಪತಿ ರೋಡ್ಪತಿ ಆಗೋದ್ರಲ್ಲಿ ಯಾವುದೇ ಡೌಟು ಇಲ್ಲ, ಆಯಿತಾ. ಮೇಲಿರೋರು ಈಸಿಯಾಗಿ ಕೆಳಗೆ ಡೌನ್ ಆಗೋಗ್ತಾರೆ. ಸೊ ಅದಕ್ಕೇ ಮೊಬೈಲಲ್ಲಿ ನೀವು ಜಾಸ್ತಿ, ನಮ್ಮದು ಮೊಬೈಲಲ್ಲೇ ದುಡ್ಡಿಂದೆಲ್ಲ ನಡೆಯೋದ್ರಿಂದ, ಈಗ ಪೇಟಿಎಮ್ಮು ಜಿಪೇ ಎಲ್ಲ ಮೊಬೈಲಲ್ಲೇ ತಾನೇ, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಎಲ್ಲ ನಡೆಯೋದು ಮೊಬೈಲಿಂದ ಇರೋದ್ರಿಂದ. ಸೊ ಅದನ್ನು ನಾವು ರೆಸ್ಪೆಕ್ಟ್ ಕೊಡಬೇಕು. ಈವನ್ ನಮ್ಮ ಫೋನ್ ಕೆಳಗಡೆ ಬಿದ್ದರೂ ಅದನ್ನು ತೊಗೊಂಡು ಸಾರಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಅದನ್ನೊಳ್ಳೆ ಮಗು ಥರ ಟ್ರೀಟ್ ಮಾಡ್ಬೇಕು ನಾವು, ಆಯಿತಾ. ಫೋನ್ನ ನೀಟಾಗಿ ಇಟ್ಕೊಂಡಿರ್ಬೇಕು, ಅವಾಗವಾಗ ಗಲೀಜಾಗಕ್ಕೆ ಬಿಡಬಾರ್ದು, ನೀಟಾಗಿ ಅದನ್ನು ಒರೆಸ್ತಾ ಇರಬೇಕು. ಅದೆಲ್ಲ ಮಾಡಿ ನೋಡಿ, ಅವಾಗ ಮನಿ ಅಬಂಡೆನ್ಸು ಜಾಸ್ತಿ ಆಗುತ್ತೆ. ದುಡ್ಡುಗೆ ನಾವು ರೆಸ್ಪೆಕ್ಟ್ ಎಷ್ಟು ಕೊಡ್ತೀವೋ ಅದ್ರ ಡಬ್ಬಲ್ ಅಷ್ಟು ನಮಗೆ ಸಿಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳೋಕ್ಕೆ ಹೋಗ್ಬೇಡಿ. ಇಲ್ಲದೆ ಇದ್ರೂ ಹೇಳಿ, ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡಿದೆ. ಆಮೇಲೆ ನಾನು ಹೇಳಿದ್ನಲ್ಲ, ಯಾರ ಕಪ್ಪುಗಿದ್ರೆ, ಪಿಂಪಲ್ಸ್ ಆಗಿದ್ರೆ ಎಲ್ಲ ಹೆಂಗೆ ಹೇಳ್ಕೋಬೇಕು ನೀವು ಅಂದರೆ, ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನನ್ನ ಮುಖದಲ್ಲಿ ಯಾವುದೇ ಪಿಂಪಲ್ಸ್ ಇಲ್ಲ, ಪಿಗ್ಮೆಂಟೇಷನ್ ಇಲ್ಲ, ನಾನು ತುಂಬ ಹೆಲ್ದಿ ಆಗಿದ್ದೀನಿ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನಾನು ತುಂಬ ಮನಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ತುಂಬ ಈ ಥರ ಪಾಸಿಟಿವ್ದು ಅಫರ್ಮೇಷನ್ಸ್ನ ಹಾಕ್ಕೊಳ್ತಾ ಬನ್ನಿ. ಸೊ ನಿಮ್ಮದು ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ. ಸೊ ಈ ಥರ ಮಾಡ್ಕೊಡಿ ಫ್ರೆಂಡ್ಸ್, ಆಯಿತಾ.
ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಎನರ್ಜಿ ಬಗ್ಗೆ ಮಾತಾಡಿದ್ದೀನಿ. ಸೊ ಎನರ್ಜಿನೇ ನಮ್ಮ ಜೀವನನ ನಡೆಸೋದು, ಆಯಿತಾ? ಎಲ್ಲದಕ್ಕೂ, ಪ್ರತಿಯೊಂದು ವಿಷಯಕ್ಕೂ, ಈವನ್ ದುಡ್ಡು ಕಾಸು ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಜಾಬ್ ಸಿಗೋದಿರ್ಬೋದು, ಮತ್ತು ಮದುವೆ ಆಗೋದಿರ್ಬೋದು, ಮಕ್ಕಳಾಗೋದಿರ್ಬೋದು, ಅದೂ ಎನರ್ಜಿನೇ. ಮಕ್ಕಳಾಗ್ತಾ ಇಲ್ಲ ಅಂತ ಕೆಲವ್ರದ್ದೆಲ್ಲ ತುಂಬ ಜನ ಇದು ಮಾಡ್ತಾರಲ್ಲ. ಸೊ ಅದು ಹೆಂಗೆ ಅವರು ಮನಸ್ಸೊಳಗಡೆ ಹೊಟ್ಟೋಗ್ಬಿಟ್ಟಿರುತ್ತೆ. ನಾನು ಹೇಳಿದ್ನಲ್ಲ, ನಮ್ಮದು ಸಬ್ ಮೈಂಡ್ ಅದು ತೊಗೊಂಬಿಟ್ಟಿರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಅಂಥವ್ರು, ನಾನೇನು ಒಂದು ಟಿಪ್ ಹೇಳ್ತೀನಿ ಮಕ್ಕಳಾಗದೇ ಇರೋರ್ದು. ಸೊ ನೀವೇನು ಮಾಡಬೇಕು ಅಂದರೆ, ಹೊರಗಡೆ ಪಾರ್ಕ್ ಅಲ್ಲಿ ಇಲ್ಲಿ ಹೋಗ್ತಿರಲ್ಲ, ಸೊ ಚಿಕ್ಕ ಮಕ್ಕಳನ್ನ ನೋಡ್ಬಿಟ್ಟು ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನಿಮ್ಮ ಮಗು ನಿಂಗೆ ಇಟ್ಕೊಂಡಿರಂಗೆ. ಸೊ ಅವಾಗ ಬೇಗ ಮಕ್ಕಳಾಗ್ತಾರೆ, ಆಯಿತಾ? ಸೊ ಇದೆಲ್ಲ ನಿಮಗೆ ಫನ್ನಿ ಅನಿಸ್ಬೋದು, ಬಟ್ ಇದು ಫ್ಯಾಕ್ಟ್. ಅದು ತುಂಬ ಜನ ಈ ಥರ ಒಂದು ಥೆರಪಿ ಮಾಡಿ ಸರಿ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ. ಸೊ ಅದಕ್ಕೆ ಹೇಳಿದ್ದು, ಆಯಿತಾ? ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.